ನಮಸ್ಕಾರ. ನಾನು ಉಮೇಶ. ಇವತ್ತು ಮಿಶ್ರ ಆರ್ಥಿಕತೆಯಲ್ಲಿ ಮತ್ತು ಬದಲಾಗುತ್ತಿರುವ ಆರ್ಥಿಕತೆಯಲ್ಲಿ ಸರ್ಕಾರದ ಪಾತ್ರ, ರೋಲ್ ಆಫ್ ದ ಗವರ್ನಮೆಂಟ್ ಇನ್ ಎ ಮಿಕ್ಸ್ಡ್ ಎಕಾನಮಿ ಆ್ಯಂಡ್ ಇನ್ ದ ಚೇಂಜಿಂಗ್ ಎಕನಾಮಿಕ್ ಎನ್ವಿರಾನ್ಮೆಂಟ್, ಇದರ ಬಗ್ಗೆ ಉಪನ್ಯಾಸವನ್ನು ಕೊಡ್ತಾ ಇದ್ದೇನೆ. ಮಿಶ್ರ ಆರ್ಥಿಕತೆಯಲ್ಲಿ ಮತ್ತು ಬದಲಾಗುತ್ತಿರುವ ಆರ್ಥಿಕ ಪರಿಸರದಲ್ಲಿ ಸರ್ಕಾರದ ಪಾತ್ರ ಏನು ನೋಡೋಣ. ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಧಿಸಲು, ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡೋದಕ್ಕೆ, ದುರ್ಬಲ ವರ್ಗದ ಕ್ಷೇಮಾಭಿವೃದ್ಧಿಯನ್ನು ಸಾಧಿಸಲು ಮತ್ತು ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಸರ್ಕಾರದ ಮಹತ್ವ ಅವರ್ಣೀಯವಾದದ್ದು. ಸರ್ಕಾರ ಬಿಟ್ಟು ಬೇರೆ ಯಾವುದೇ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕಾಣೋದಕ್ಕೆ, ದುರ್ಬಲ ವರ್ಗದ ಯೋಗಕ್ಷೇಮವನ್ನು ಕಾಣಲಿಕ್ಕೆ ಕಷ್ಟಕರ. ಆದುದರಿಂದ ಮಿಶ್ರ ಆರ್ಥಿಕತೆಯಲ್ಲಿ ಮತ್ತು ಬದಲಾಗುತ್ತಿರುವ ಆರ್ಥಿಕ ಪರಿಸರದಲ್ಲಿ ಸರ್ಕಾರ ಮಹತ್ವದ ಪಾತ್ರ ವಹಿಸುತ್ತದೆ. ಇದನ್ನು ಪುಷ್ಟೀಕರಿಸೋದಕ್ಕಾಗಿ 12 ಅಂಶಗಳಿವೆ. ಆ 12 ಅಂಶಗಳನ್ನು ನಾವು ತಿಳ್ಕೊಂಡಾಗ ಮಿಶ್ರ ಆರ್ಥಿಕತೆಯಲ್ಲಿ ಮತ್ತು ಬದಲಾಗುತ್ತಿರುವ ಆರ್ಥಿಕ ಪರಿಸರದಲ್ಲಿ ಸರ್ಕಾರ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತದೆ ಎಂಬುದನ್ನು ನಮ್ಗೆ ಅರಿವಾಗುತ್ತೆ. ಈಗ ನೋಡೋಣ. ಮೊದಲಿಗೆ ಅವಶ್ಯಕ ಸರಕುಗಳ ಪೂರೈಕೆ, ಸಪ್ಲೈ ಆಫ್ ಎಸೆನ್ಷಿಯಲ್ ಗೂಡ್ಸ್. ದೇಶದಲ್ಲಿ ಉತ್ಪಾದನೆ ಹೆಚ್ಚಾಗುವುದು ಮಾತ್ರವಲ್ಲದೆ, ಆ ಉತ್ಪಾದನೆ ಹೆಚ್ಚಾಗಿದ್ದು ದೇಶದ ಎಲ್ಲ ಜನರಿಗೆ ಸರಿಯಾಗಿ ವಿತರಣೆ ಆದಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಧನೆ ಆಗುತ್ತೆ. ಅದನ್ನು ವಿತರಿಸೋದಕ್ಕೆ ಸರ್ಕಾರವೇ ಪಾತ್ರ ವಹಿಸಬೇಕಾಗುತ್ತೆ. ದುರ್ಬಲ ವರ್ಗಕ್ಕೆ, ಬಡವರ್ಗಕ್ಕೆ ನಿಯಂತ್ರಣ ಬೆಲೆಯಲ್ಲಿ ಸಾಕಾಗುವಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ವಿತರಿಸೋದಕ್ಕೆ ಸರ್ಕಾರ ಬಿಟ್ಟು ಬೇರೆ ವ್ಯವಸ್ಥೆಗಳಿಲ್ಲ. ಅದನ್ನು ನಿರ್ವಹಿಸೋದು ಕಷ್ಟ ಸಾಧ್ಯ. ಇದಕ್ಕೆ ಭಾರತದಲ್ಲಿರುವ ಸಾರ್ವಜನಿಕ ವಿತರಣಾ ಪದ್ಧತಿಯೇ ಒಳ್ಳೆಯ ಉದಾಹರಣೆ. ಈ ರೀತಿ ವಿತರಿಸದೆ, ಸರ್ಕಾರ ಭಾಗವಹಿಸದೆ ಮುಕ್ತ ಮಾರುಕಟ್ಟೆಗೆ ಬಿಟ್ಟರೆ ದುರ್ಬಲ ವರ್ಗಕ್ಕೆ ಅವಶ್ಯಕ ಸರಕುಗಳು ಕೈಗೆಟುಕುವುದೇ ಕಷ್ಟಕರವಾಗಬಹುದು. ಆದುದರಿಂದ ಸಾರ್ವಜನಿಕ ಸರಕುಗಳ ಅವಶ್ಯಕ ಸರಕುಗಳ ಪೂರೈಕೆಯಲ್ಲಿ ಸರ್ಕಾರ ಮಹತ್ವದ ಪಾತ್ರ ವಹಿಸುತ್ತದೆ ಎಂಬುದು ಈ ಅಂಶ ನಮಗೆ ತಿಳಿಸ್ಕೊಡುತ್ತೆ. ಸಂಖ್ಯೆ 2, ಸಾರ್ವಜನಿಕ ಸರಕುಗಳ ಸರಬರಾಜು, ಪ್ರಾವಿಷನ್ ಆಫ್ ಪಬ್ಲಿಕ್ ಗೂಡ್ಸ್. ಸಮಾಜದ ಎಲ್ಲ ಜನರ ಬಯಕೆಗಳನ್ನು ಈಡೇರಿಸುವ ಸರಕುಗಳನ್ನೇ ಸಾರ್ವಜನಿಕ ಸರಕುಗಳು ಅಂತ ಕರೀತವೆ. ಅಂದರೆ ಸಮಾಜದ ಎಲ್ಲ ಜನರಿಗೆ ಅಗತ್ಯವಾಗಿ ಬೇಕಾಗುವಂಥ ಸರಕುಗಳನ್ನೇ ಸಾರ್ವಜನಿಕ ಸರಕುಗಳು ಅಂತ ಕರೀತವೆ. ಉದಾಹರಣೆಗೆ ಶಿಕ್ಷಣ, ಆರೋಗ್ಯ ಸೌಲಭ್ಯಗಳು, ವಿದ್ಯುತ್ ಶಕ್ತಿಯ ಪೂರೈಕೆ, ಸಾರ್ವಜನಿಕ ಉದ್ಯಾನವನಗಳು, ಸಾರಿಗೆ ಸೌಲಭ್ಯಗಳು ಇತ್ಯಾದಿ ಅನೇಕ ಸರಕು ಸೇವೆಗಳನ್ನು ಸಾರ್ವಜನಿಕ ಸರಕುಗಳು ಅಂತ ಪರಿಗಣಿಸಿದ್ದೇವೆ. ಈ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕೇ ಹೊರತು ಬೇರೆಯವರಿಗೆ ಕಷ್ಟಕರ ಆಗುತ್ತೆ. ಏಕೆಂದರೆ ಈ ಸರಕುಗಳು ಎಲ್ರಿಗೂ ಪೂರೈಸಬೇಕು. ಒಬ್ಬ ದುಡ್ಡು ಕೊಡಲಿ, ದುಡ್ಡು ಕೊಡದೇ ಇರಲಿ, ಬಡವರಿಗೆ ಕಡಿಮೆ ಬೆಲೆಯಲ್ಲಿ, ಮಧ್ಯಮ ವರ್ಗದವರು ಹೆಚ್ಚಿನ ಬೆಲೆಯಲ್ಲಿ ಪೂರೈಸಬೇಕಾಗುತ್ತೆ. ಈ ಸರಕುಗಳನ್ನು ಖಾಸಗಿಯವರಿಗೆ ಏನಾದರೂ ಪೂರೈಸೋದಕ್ಕೆ ಬಿಟ್ಟರೆ ಅಲ್ಲಿ ಅಪರಾಧಗಳಾಗಬಹುದು, ಅಸಮರ್ಥತೆ ಕಂಡುಬರಬಹುದು, ಯೋಗ್ಯವಾಗಿ ಸರಬರಾಜು ಮಾಡೋದಕ್ಕೆ ಅಸಮರ್ಥರಾಗಬಹುದು. ಆದುದರಿಂದ ಸಾರ್ವಜನಿಕ ಸರಕುಗಳ ಸರಬರಾಜಿನಲ್ಲಿ ಸರ್ಕಾರವೇ ಪಾತ್ರ ವಹಿಸುತ್ತದೆ. ಅದರಿಂದ ಮಿಶ್ರ ಅಥವಾ ಬದಲಾಗುತ್ತಿರುವ ಆರ್ಥಿಕ ಪರಿಸರದಲ್ಲಿ ಸಾರ್ವಜನಿಕ ಸರಕುಗಳ ಪೂರೈಕೆ ಸರ್ಕಾರದಿಂದ ಮಾತ್ರ ಸಾಧ್ಯ. ಇದು ಅದರ ಮಹತ್ವವನ್ನು ತೋರಿಸುತ್ತೆ. ಸಂಖ್ಯೆ 3, ಉತ್ಪಾದನೆಯಲ್ಲಿ ಹೆಚ್ಚಳ, ಇನ್ಕ್ರೀಸ್ ಇನ್ ಪ್ರೊಡಕ್ಷನ್. ಅರ್ಥವ್ಯವಸ್ಥೆಯ ಎಲ್ಲ ವಲಯಗಳಲ್ಲಿ ಉತ್ಪಾದನಾ ಪ್ರಕ್ರಿಯೆ ಸಮರ್ಪಕವಾಗಿ ನಿರ್ವಹಣೆ ಆಗೋದಕ್ಕೆ ಸರ್ಕಾರದ ಪ್ರವೇಶ ಅತ್ಯಗತ್ಯ. ಸರ್ಕಾರವಿದ್ದಲ್ಲಿ ಮಾತ್ರ
ಸರ್ಕಾರ ತನ್ನ ಕಾರ್ಯಾಚರಣೆಯ ಮೂಲಕ, ಸಮರ್ಪಕ ನಿರ್ವಹಣೆಯ ಮೂಲಕ, ಯೋಜಿತ ಹೂಡಿಕೆಗಳ ಮೂಲಕ, ಉದ್ಯೋಗಾವಕಾಶಗಳನ್ನು ರಚನಾತ್ಮಕವಾಗಿ ಸೃಷ್ಟಿಸುವುದರ ಮೂಲಕ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಬಿಟ್ಟು ನಾವು ಪರಿಪೂರ್ಣವಾಗಿ ಮುಕ್ತವಾಗಿ ಬಿಟ್ಟರೆ ಉತ್ಪಾದನೆ ಏರುಪೇರುಗಳಾಗಬಹುದು, ಆರ್ಥಿಕ ವ್ಯವಸ್ಥೆಗಳು ಏರುತಗ್ಗುಗೊಳಪಡುತ್ತೆ. ಅದರಿಂದ ನಿರಂತರವಾಗಿ ಸ್ಥಿರಾತ್ಮಕವಾಗಿ ಉತ್ಪಾದನೆ ಹೆಚ್ಚಾಗೋದಕ್ಕೆ ಸರ್ಕಾರದಿಂದ ಮಾತ್ರವೇ ಸಾಧ್ಯ. ಸರ್ಕಾರ ತನ್ನ ಕಾರ್ಯಾಚರಣೆಯ ಮೂಲಕ, ಸಹಭಾಗಿತ್ವದ ಮೂಲಕ, ಯೋಜಿತ ಹೂಡಿಕೆಯ ಮೂಲಕ, ನಿರುದ್ಯೋಗ ನಿವಾರಣೆಯ ಮೂಲಕ, ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಉತ್ಪಾದನೆ ಹೆಚ್ಚಿಸಿಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಅದರಿಂದ ಉತ್ಪಾದನೆ ಹೆಚ್ಚಳದಲ್ಲಿ ಸರ್ಕಾರ ಅವರ್ಣೀಯವಾದಂಥ ಪಾತ್ರವನ್ನು ವಹಿಸುತ್ತದೆ ಅನ್ನೋದು ಈ 3ನೇ ಅಂಶ ನಮಗೆ ತಿಳಿಸುತ್ತೆ. ಸಂಖ್ಯೆ 4, ಏಕಸ್ವಾಮ್ಯ ಮತ್ತು ಮುಕ್ತ ಆರ್ಥಿಕತೆಯ ನಿಯಂತ್ರಣ. ಕಂಟ್ರೋಲ್ ಆಫ್ ಮೊನೊಪಲಿ ಅಂಡ್ ಫ್ರೀ ಎಂಟರ್ಪ್ರೈಸ್. ಏಕಸ್ವಾಮ್ಯ ಮತ್ತು ಮುಕ್ತ ಆರ್ಥಿಕತೆಯನ್ನು ಫ್ರೀ ಆಗಿಬಿಟ್ರೆ, ಅದರ ನಿಯಂತ್ರಣವಿಲ್ಲದೆ ಬಿಟ್ಟರೆ ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕರಣ ಆಗಿ ಸಮಾಜದಲ್ಲಿ ಅಸಮಾನತೆ ಉಂಟಾಗುತ್ತೆ. ಮತ್ತೊಂದು ಕಡೆ ಅರ್ಥವ್ಯವಸ್ಥೆಯಲ್ಲಿ ಏರುಪೇರುಗಳಾಗಿ ನಿಯಂತ್ರಣಕ್ಕೆ ಸಿಗೋದು ಕಷ್ಟ ಆಗುತ್ತೆ. ಇವರ ಮೇಲೆ ನಿಯಂತ್ರಣಗಳನ್ನು ಹೇರಿ ಸ್ಥಿರಾತ್ಮಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ, ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸರ್ಕಾರ ಕಾರ್ಯಾಚರಣೆಗಿಳಿಲೇಬೇಕು. ತನ್ನ ಕಾರ್ಯಾಚರಣೆಯ ಮೂಲಕ ವ್ಯವಸ್ಥಿತವಾದ ಸುಸ್ಥಿರವಾದ ಆರ್ಥಿಕತೆಯನ್ನು ಸ್ಥಾಪಿಸುವುದಲ್ಲದೆ ಏಕಸ್ವಾಮ್ಯ ಮತ್ತು ಈ ಮುಕ್ತ ಆರ್ಥಿಕತೆಗಳನ್ನು ನಿಯಂತ್ರಿಸಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಇದು ಅನುಕೂಲಕರವಾಗುತ್ತೆ. ಈ ನಿಯಂತ್ರಣ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಸರ್ಕಾರ ಪ್ರವೇಶ ಅತ್ಯಗತ್ಯ. ಸರ್ಕಾರದಿಂದ ಮಾತ್ರವೇ ಸಾಧ್ಯ ಅನ್ನೋದು ಈ 4ನೇ ಅಂಶ ನಮಗೆ ತಿಳಿಸುತ್ತೆ. ಸಂಖ್ಯೆ 5, ಪೂರ್ಣ ಉದ್ಯೋಗ ಸ್ಥಾಪನೆ. ಪೂರ್ಣ ಉದ್ಯೋಗ ಅಂದರೆ ಉತ್ಪಾದಕ ಸಂಪನ್ಮೂಲಗಳನ್ನು ಪರಿಪೂರ್ಣವಾಗಿ ಮತ್ತು ಸಮರ್ಪಕವಾಗಿ ಬಳಸಿಕೊಂಡಿರುವ ಸ್ಥಿತಿಯನ್ನೇ ಪೂರ್ಣ ಉದ್ಯೋಗ ಅಂತ ಕರಿತೇವೆ. ಅಂದರೆ ಇರುವಂತಹ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು, ಮಾನವ ಸಂಪನ್ಮೂಲಗಳು, ಬಂಡವಾಳ ಸಂಪನ್ಮೂಲ, ಎಲ್ಲ ಉಪಕರಣಗಳನ್ನು ಕೂಡ ಪರಿಪೂರ್ಣವಾಗಿ ಬಳಸಿಕೊಂಡಿರುವಂಥ ಸ್ಥಿತಿಯನ್ನು ಪೂರ್ಣ ಉದ್ಯೋಗ ಅಂತ ಕರಿತೇವೆ. ಸರ್ಕಾರದ ಪ್ರವೇಶದಿಂದ ಮಾತ್ರ ಈ ಎಲ್ಲ ಉತ್ಪಾದಕ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಂಡು ಪೂರ್ಣ ಉದ್ಯೋಗ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದುಡಿಯೋದಕ್ಕೆ ಬಯಸ್ತಕ್ಕಂಥ ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟು ಪರಿಪೂರ್ಣ ಉದ್ಯೋಗವನ್ನು ಸಾಧನೆ ಮಾಡೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗುತ್ತೆ. ಅದರಿಂದ ಉದ್ಯೋಗ ಸೃಷ್ಟಿಯಲ್ಲಿ, ಪೂರ್ಣ ಉದ್ಯೋಗ ಸ್ಥಾಪನೆಯಲ್ಲಿ ಸರ್ಕಾರ ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದು ಈ 5ನೇ ಅಂಶ ನಮಗೆ ತಿಳಿಸ್ಕೊಡುತ್ತೆ. ಸಂಖ್ಯೆ 6, ಉದ್ಯಮಶೀಲತೆಯ ಬೆಳವಣಿಗೆ. ಉದ್ಯಮಶೀಲತೆಯ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಆಂಟ್ರಪ್ರಿನರ್ಶಿಪ್. ಸಾಮಾನ್ಯವಾಗಿ ಹಿಂದುಳಿದ ರಾಷ್ಟ್ರಗಳು ಅಥವಾ ನಾವೇನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಕರಿತೀವಿ, ಆ ರಾಷ್ಟ್ರಗಳಲ್ಲಿ ಉದಯೋನ್ಮುಖ ಉದ್ಯಮಶೀಲಗಳು ಬೆಳವಣಿಗೆ ಆಗೋದು ತುಂಬ ಕಷ್ಟಕರ. ಕಾರಣ ಅಲ್ಲಿರುವಂಥ ವ್ಯವಸ್ಥೆಗಳು. ಈಗಾಗಲೇ ಕೆಲವರು ಮಾತ್ರ ಉತ್ಪಾದಕ ವರ್ಗ, ಕೈಗಾರಿಕಾ ವಲಯದಲ್ಲಿ ಡಾಮಿನೇಟ್ ಆಗಿಬಿಟ್ಟಿರ್ತಾರೆ. ಅಲ್ಲಿನ ಸಾಮಾಜಿಕ ಸ್ಥಿತಿಯೂ ಕೂಡ ಉದಯೋನ್ಮುಖ ಉದ್ದಿಮೆಗಳನ್ನು ಬೆಳೆಸೋದಕ್ಕೆ ಅನೇಕ ಕಾಠಿಣ್ಯತೆಗಳನ್ನು ಹಾಕಿರುತ್ತೆ. ಈ ವ್ಯವಸ್ಥೆಗಳನ್ನೆಲ್ಲ ಪರಿಹರಿಸಿ ಅನೇಕ ಪ್ರೋತ್ಸಾಹಗಳನ್ನು, ಪ್ರೇರಣೆಗಳನ್ನು ಮತ್ತು ಅನೇಕ ರೀತಿಯ ಪ್ರೇರಕ ಶಕ್ತಿಗಳನ್ನು ತುಂಬುವುದರ ಮೂಲಕ ಹೊಸ ಉದ್ಯಮಶೀಲತೆಯನ್ನು ಬೆಳವಣಿಗೆ ಮಾಡಲಿಕ್ಕೆ ಸರ್ಕಾರವೇ ಅತ್ಯಗತ್ಯ. ಸರ್ಕಾರ ಅನೇಕ ಪ್ರೋತ್ಸಾಹಗಳನ್ನು ಕೊಡುತ್ತೆ, ಉತ್ತೇಜಕಗಳನ್ನು ಕೊಡುತ್ತೆ, ಸಬ್ಸಿಡಿಗಳನ್ನು ಕೊಡುತ್ತೆ. ನೀವು ಉತ್ಪಾದನೆ ಮಾಡಿ ಅಂತೇಳಿ ಅನೇಕ ರಿಯಾಯಿತಿಗಳನ್ನು ತೋರಿಸಿ ಹೊಸ ಉದ್ಯಮಶೀಲತೆಯನ್ನು, ಉದ್ಯಮಶೀಲರಿಗೆ, ಸಾಹಸೋದ್ಯಮಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ದೇಶದಲ್ಲಿ ಉತ್ಪಾದನೆ ಹೆಚ್ಚಾಗೋದಕ್ಕೆ, ಎಲ್ಲ ವಲಯಗಳು ವಿಸ್ತರಣೆ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಹೀಗೆ ನಾವು ಇವತ್ತು ಮಿಶ್ರ ಆರ್ಥಿಕತೆಯಲ್ಲಿ ಸರ್ಕಾರದ ಪಾತ್ರ ಹೇಗೆ ಅಂದ್ಬಿಟ್ಟು ಈ 6 ಅಂಶಗಳಿಂದ ತಿಳ್ಕೊಂಡಿದ್ದೇವೆ. ಮತ್ತೊಮ್ಮೆ ಇದನ್ನು ಬ್ರೀಫಾಗಿ ನೋಡೋಣ. ಮಿಶ್ರ ಆರ್ಥಿಕತೆಯಲ್ಲಿ ಅಥವಾ ಬದಲಾಗುತ್ತಿರುವ ಆರ್ಥಿಕತೆಯಲ್ಲಿ ಸರ್ಕಾರದ ಪಾತ್ರವನ್ನು ವಿವರಿಸಿ ಅನ್ನೋ ಪ್ರಶ್ನೆಗೆ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ, ಸಾಮಾಜಿಕ ನ್ಯಾಯ ಸ್ಥಾಪನೆಗೆ,
ಹಿಂದುಳಿದ ವರ್ಗದ ಯೋಗಕ್ಷೇಮ ಸಾಧನೆಗೆ ಮತ್ತು ಶಾಂತಿ ಸುವ್ಯವಸ್ಥೆಯ ಸ್ಥಾಪನೆ ಪಾಲನೆಗೆ ಸರ್ಕಾರ ಮಹತ್ವದ ಪಾತ್ರ ವಹಿಸುತ್ತದೆ. ಅದರ ಪಾತ್ರವನ್ನು ವಹಿಸೋದು ಅವರ್ಣೀಯವಾದದ್ದು. ಇದನ್ನು ಕೆಳಕಂಡ ಅಂಶಗಳಿಂದ ವಿವರಿಸ್ಬೋದು. ಒಟ್ಟು 12 ಅಂಶಗಳಿವೆ. ಇವತ್ತು 6 ಅಂಶಗಳನ್ನು ವಿವರಣೆಯನ್ನು ಕೊಟ್ಟಿದ್ದೇನೆ. ಅವುಗಳೇ ಸಂಖ್ಯೆ 1 ಅವಶ್ಯಕ ಸರಕುಗಳ ಪೂರೈಕೆ, 2ನೇದು ಸಾರ್ವಜನಿಕ ಸರಕುಗಳ ಸರಬರಾಜು, 3ನೇದು ಉತ್ಪಾದನೆಯಲ್ಲಿ ಹೆಚ್ಚಳ, 4ನೇದು ಏಕಸ್ವಾಮ್ಯ ಮತ್ತು ಮುಕ್ತ ಆರ್ಥಿಕತೆಯ ನಿಯಂತ್ರಣ, 5ನೇದು ಪೂರ್ಣ ಉದ್ಯೋಗ ಸ್ಥಾಪನೆ, 6ನೇದು ಉದ್ಯಮಶೀಲತೆಯ ಬೆಳವಣಿಗೆ. ಈ 6 ಅಂಶಗಳನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ಕಳಿಸ್ಕೊಡ್ತಿದ್ದೇನೆ. ಮುಂದಿನ 6 ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ನೋಡಿ ಏನಾದರೂ ಡೌಟ್ ಇದ್ದರೆ ತಮ್ಮ ಡೌಟ್ಸ್ಗಳನ್ನು ಮೆಸೇಜ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.